ಓಂ ಶಾಂತಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ನಿಮ್ಮನ್ನು ಯಾರು ಇಷ್ಟಪಡ್ತಾರೆ, ಒಳ್ಳೆಯವರಿದ್ದಾರೆ, ಅವ್ರಿಗೂ ಸಹ ಒಳ್ಳೆಯದಾಗಲಿ. ಇವರೇ ಧರ್ಮೋ ರಕ್ಷತಿ ರಕ್ಷಿತಃ, ಧರ್ಮೋ ರಕ್ಷತಿ ರಕ್ಷಿತಃ, ಧರ್ಮೋ ರಕ್ಷತಿ ರಕ್ಷಿತಃ ಅಂದರೆ ಧರ್ಮವನ್ನು ಯಾರು ಆಚರಿಸ್ತಾರೆ, ರಕ್ಷಿಸ್ತಾರೆ, ಅವರನ್ನು ಅವರವರ ಧರ್ಮನೇ ಅವರನ್ನು ರಕ್ಷಿಸುತ್ತೆ, ಅವರವರ ಧರ್ಮನೇ ಅವರನ್ನು ಉದ್ಧಾರ ಮಾಡುತ್ತೆ ಎಂಬುದು ಇದರ ಅರ್ಥ ಇದೆ. ಆದರೆ ಸಾಕಷ್ಟು ಮಂದಿ ಇದೆಲ್ಲ ಧರ್ಮ ಅಂದರೆ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಧರ್ಮ ಅಂದರೆ ಹಿಂದೂ ಧರ್ಮ, ಕ್ರೈಸ್ತ ಧರ್ಮ, ಆಮೇಲೆ ಬೌದ್ಧ ಧರ್ಮ, ಜೈನ ಧರ್ಮ, ಇಸ್ಲಾಂ ಧರ್ಮ, ಹಾಗೆ ಪಾರ್ಸಿ ಧರ್ಮ, ಶಿಂಟೋನಿಸಮ್, ಕಾನ್ಫ್ಯೂಷಸ್, ಹೀಗೆ ಬೇರೆ ಬೇರೆ ಧರ್ಮ ಈ ರೀತಿ ತಿಳ್ಕೊಂಡಿದ್ದಾರೆ. ಇವರೇ ಧರ್ಮ ಅಂತ ಹೆಸರು ಯಾಕೆ ಬಂದಿದೆ ಗೊತ್ತಾ? ಆಯಾ ಜನಾಂಗ, ಫಾರ್ ಎಕ್ಸಾಂಪಲ್ಲು ಭಾರತ ದೇಶದಲ್ಲಿ ಅಥವಾ ಬೇರೆ ಕಡೆ ಇರ್ತಕ್ಕಂಥ ಹಿಂದೂಗಳು ಅವರಲ್ಲಿ ಕೆಲವರು ಧರ್ಮಗುರುಗಳು, ಉದಾಹರಣೆಗೆ ಬಸವಣ್ಣನವರು, ಆಮೇಲೆ ಸಾಯಿಬಾಬಾ, ಹಾಗೆ ರಾಘವೇಂದ್ರ ಸ್ವಾಮಿ, ಹಾಗೆ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿ, ಹಾಗೆ ಮಂಟೇಸ್ವಾಮಿ, ಹಾಗೆ ಮಾದೇಶ್ವರ, ಹಾಗೆ ಸ್ವಾಮಿ ಶರಣಂ ಅಯ್ಯಪ್ಪ, ಹಾಗೆ ಶ್ರೀ ಭಕ್ತಿ ವೇದಾಂತ ಪ್ರಭುಪಾದರು, ಹಾಗೆ ಶ್ರೀ ರಾಮಕೃಷ್ಣ ಪರಮಹಂಸರು, ಶ್ರೀ ಶಾರದಾದೇವಿ, ಹಾಗೆ ಶ್ರೀ ವಿವೇಕಾನಂದರು, ಶ್ರೀ ಶಂಕರಾಚಾರ್ಯ, ಶ್ರೀ ಮಧ್ವಾಚಾರ್ಯ, ಶ್ರೀ ರಾಮಾನುಜಾಚಾರ್ಯ, ಹಾಗೆ ಸಂತತಕಾರಮು, ಭಕ್ತ ಕುಂಬಾರ, ಆಮೇಲೆ ವಾದಿರಾಜರು, ಪಾದರಾಜರು, ವ್ಯಾಸರು, ವಸಿಷ್ಠರು, ವಿಶ್ವಾಮಿತ್ರರು, ಭೃಗು, ಕಶ್ಯಪ, ಅರ್ಥ ಆಯ್ತಲ್ಲ, ದೂರ್ವಾಸರು, ಗೌತಮರು, ಹಾಗೆ ಮಹಾಮಾತೆ ಪತಿವ್ರತೆ ಮಾತೆಯರು, ಹೀಗೆ ಸಾಕಷ್ಟು ಹಿಂದೂ ಧರ್ಮದಲ್ಲಿ ಗುರುಗಳಿದ್ದಾರೆ. ಹಾಗೆ ಇಸ್ಲಾಂನಲ್ಲಿ ಮೊಹಮ್ಮದ್ ಪೈಗಂಬರ್, ಹಾಗೆ ಅನೇಕ ಮಂದಿ ಗುರುಗಳು ಇಸ್ಲಾಂನಲ್ಲಿ. ಹಾಗೆ ಕ್ರೈಸ್ತರಲ್ಲಿ ಯೇಸು ಕ್ರಿಸ್ತ, ಜೀಸಸ್ ಕ್ರೈಸ್ತ ಅಂತ ಕರೀತಾರೆ, ಸಾಕಷ್ಟು ಮಂದಿ ಗುರುಗಳಿದ್ದಾರೆ. ಹಾಗೆ ಪಾರ್ಸಿ ಧರ್ಮದಲ್ಲಿದ್ದಾರೆ, ಹಾಗೆ ಗುರುನಾನಕ್ ಸಿಖ್ ಮತದಲ್ಲಿದ್ದಾರೆ, ಹಾಗೆ ಬೌದ್ಧರಲ್ಲಿ ಬುದ್ಧ ಮಹಾವೀರ, ಹಾಗೆ ಬೌದ್ಧರು, ಹಾಗೆ ಮಹಾವೀರರು ಜೈನರಲ್ಲಿ, ಹೀಗೆ ಸಾಕಷ್ಟು ಮಂದಿ ಗುರುಗಳಿರ್ತಾರೆ. ಆದರೆ ಆಯಾ ಸಮಾಜಕ್ಕೆ ಈ ಗುರುಗಳು ಒಂದು ವ್ಯವಸ್ಥಿತವಾದ ಒಂದು ಕ್ರಮ ಸಿದ್ಧಾಂತವನ್ನು ಹಾಕಿಕೊಟ್ಟಿರ್ತಾರೆ. ಕ್ರಮ ಸಿದ್ಧಾಂತ ಅಂದರೆ ಬೆಳಗ್ಗೆ ಎಷ್ಟು ಗಂಟೆಗೆ ಏಳಬೇಕು, ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದು ಯಾವ ರೀತಿ ಭಗವಂತನನ್ನು ಆರಾಧಿಸ್ಬೇಕು, ಆಗ ಯಾವ ರೀತಿ ಕೈಕಾಲು ತೊಳ್ಕೊಬೇಕು, ಯಾವ ರೀತಿ ಸ್ನಾನ ಮಾಡಬೇಕು, ಏನು ಮಂತ್ರಗಳನ್ನು ಅಥವಾ ಯಾವ ಗುರುವ ದೇವರನ್ನು ನೆನಪು ಮಾಡ್ಕೋಬೇಕು ಅನ್ನೋದು ಬೆಳಗಿನ ಒಂದು ನಿಯಮ, ಅವ್ರದ್ದೇ ಆದ ಒಂದು ಕ್ರಮ ಸಿದ್ಧಾಂತ. ಹಾಗೆ ನಂತರ ಯಾವ ರೀತಿ ಆಹಾರ ಪದ್ಧತಿ, ಎಲ್ಲೆಲ್ಲಿ ಊಟ ತಿನ್ನಬೇಕು, ಎಲ್ಲೆಲ್ಲಿ ಊಟ ತಿನ್ನಬಾರ್ದು, ಯಾವ್ಯಾವ ಪದಾರ್ಥಗಳು ತಿನ್ನಬೇಕು, ಯಾವ ಪದಾರ್ಥಗಳು ತಿನ್ನಬಾರ್ದು, ಹಾಗೆ ಯಾವ್ಯಾವ ತಪ್ಪುಗಳು ಮಾಡಬಾರ್ದು, ಹಾಗೆ ಯಾವ್ಯಾವ ರೀತಿ ವೇಷಭೂಷಣ ಇರಬೇಕು ಅದು ಕೂಡ ಕೆಲವರು ಹೇಳಿರ್ತಾರೆ. ಹೀಗೆ ಸಾಕಷ್ಟು ಅವ್ರದ್ದೇ ಆದ ಒಂದು ಕಾನೂನುಗಳಿರುತ್ತೆ, ಒಂದು ಸಿದ್ಧಾಂತಗಳು, ತತ್ವಗಳಿರುತ್ತೆ. ಇದು ಆಯಾ ಧರ್ಮದಲ್ಲಿ ಹೇಳಿದ್ದಾರೆ ಅಲ್ವಾ? ಆದರೆ ಇವೆಲ್ಲವೂ ಏತಕ್ಕಾಗಿ ಹೇಳಿದ್ದಾರೆ? ನೀನು ಒಳ್ಳೆಯವಳಾಗಿ ಹೋಗಬೇಕು, ಒಳ್ಳೆಯವಳಾಗಿ ನಡ್ಕೋಬೇಕು, ಕೆಟ್ಟವಳಾಗಬಾರ್ದು ಅಂತಲೇ ಹೇಳಿರೋದು, ಬೇರೆ ಇಲ್ಲೇನೂ ಉದ್ದೇಶ ಇಲ್ಲಿಲ್ಲ. ಆದರೆ ಮಹಾತ್ಮರು, ಗುರುಗಳು, ಮೂಲ ಪುರುಷರು ಹೇಳಿರೋದು ಒಳ್ಳೆಯದನ್ನೇ.
ಏನೋ ಅಲ್ಲಿ ಒಳ್ಳೆ ರೀತಿ ಆಹಾರ ಸೇವಿಸು, ಒಳ್ಳೆ ರೀತಿ ಜೀವನ ಮಾಡು, ಎಲ್ಲರ ಜೊತೆ ಹೊಂದಾಣಿಕೆ ಅಂದಿರು, ಅಂದರೆ ಸಹೋದರರ ಭಾವನೆ, ಸೋದರ ಭಾವನೆಯಿಂದ ಇರು, ಸಮಾನತೆಯಿಂದ ಬದುಕು, ಮೇಲು ಕೀಳು ಬೇಡ. ಹೀಗೆ ಕೆಲವು ಅನಿಷ್ಟ ಪದ್ಧತಿಗಳಿರ್ತವೆ, ಅವೆಲ್ಲ ತೆಗೆದುಹಾಕಿ ಒಳ್ಳೆ ರೀತಿಯ ಜೀವನವೆಲ್ಲ ರೂಪಿಸ್ಕೊಳ್ಳಿ ಅಂತ ಮಹಾತ್ಮರು ಎಲ್ಲರೂ ಹೇಳಿದ್ದಾರೆ. ಅಂದರೆ ಧರ್ಮ ಅಂದರೆ ಯಾವುದೋ ಹಿಂದೂ, ಮುಸ್ಲಿಮು, ಕ್ರೈಸ್ತ ಅಲ್ಲ. ಧರ್ಮ ಅಂದರೆ ಒಳ್ಳೆಯದು. ಒಳ್ಳೆಯದನ್ನು ಏನು ಗುರುಗಳು ಹೇಳ್ಕೊಟ್ಟಿದ್ದಾರೆ, ಅವರು ಯಾವ ಜಾತಿಯವರಾದರೂ ಆಗಿರಲಿ, ಯಾವ ಕುಲದವರಾದರೂ ಆಗಿರಲಿ, ಯಾವ ಬಡವರಾದರೂ ಆಗಿರಲಿ, ಶ್ರೀಮಂತರಾದರೂ ಆಗಿರಲಿ, ಏನು ಅವರು ಒಳ್ಳೆಯ ತತ್ವಗಳನ್ನು ಹೇಳ್ಕೊಟ್ಟಿದ್ದಾರೆ, ಒಳ್ಳೆಯ ಬುದ್ಧಿ ಹೇಳ್ಕೊಟ್ಟಿದ್ದಾರೆ, ಅದನ್ನು ಆಯಾ ಗ್ರಂಥಗಳಲ್ಲಿ ಬರೆದಿದ್ದಾರೆ ಅವರ ಶಿಷ್ಯರು. ಕಾಲಕ್ರಮೇಣ ಏನು ಹೇಳಿದೆ, ಕಾಲಕ್ರಮೇಣ ಅಂದರೆ ತಿಂಗಳುಗಳು, ವರ್ಷಗಳು ಉರುಳಿದಂತೆ ಆ ಗ್ರಂಥಗಳನ್ನು ಕೆಲವರು ತಿರ್ಚಿಬಿಟ್ಟಿದ್ದಾರೆ. ಕೆಲವರು ತಿರ್ಚಿರ್ತಾರೆ ತಮಗಿಷ್ಟ ಬಂದಂಗೆ, ಅದು ಯಾರಿಗೂ ಗೊತ್ತಿಲ್ಲದಾಗೆ, ಅದು ಯಾರಿಗೂ ಗೊತ್ತಾಗೋದೇ ಇಲ್ಲ. ಆ ರೀತಿ ಅವ್ರಿಗೆ ಇಷ್ಟ ಬಂದಂಗೆ ಸ್ವಾರ್ಥಕ್ಕಾಗಿ. ಸ್ವಾರ್ಥ ಅಂದ್ರೇನು, ಬೇರೆ ಧರ್ಮದವ್ರಿಗಿಂತ ನಮ್ಮ ಧರ್ಮನೇ ಶ್ರೇಷ್ಠ, ಬೇರೆ ಧರ್ಮಗಳಿಗಿಂತ, ಬೇರೆ ಜನಾಂಗಕ್ಕಿಂತ, ಬೇರೆ ಕುಲದವ್ರಿಗಿಂತ ನಾವೇ ತಿಳಿದವರು, ನಾವೇ ಬುದ್ಧಿವಂತರು ಅಂತ ತೋರಿಸ್ಕೊಳ್ಳೋಕ್ಕೆ ಜಗತ್ತಿಗೆ, ನಾನು ನನ್ನದು ನನ್ನಿಂದಲ್ಲ ಎಂಬ ಅಹಂಕಾರದಿಂದ ಇವರು ಕೆಲವರು ಅಲ್ಲಿ ಶಿಷ್ಯರಲ್ಲಿ, ಎಲ್ಲರೂ ಅಲ್ಲ, ಆ ಶಿಷ್ಯರುಗಳು ಇರ್ತಾರಲ್ಲ, ಅದರಲ್ಲಿ ಕೆಲವರು ಇರ್ತಾರೆ ಕುತಂತ್ರಿಗಳು, ಕ್ರಿಮಿನಲ್ಗಳು. ಅವರು ಬರೆದು ಅದನ್ನು ತಿದ್ದುಬಿಟ್ಟಿರ್ತಾರೆ, ಗ್ರಂಥಗಳನ್ನು ತಿರ್ಚಿಬಿಟ್ಟಿರ್ತಾರೆ. ಅದು ಇರೋರಿಗೆ, ಒಳ್ಳೆಯವ್ರಿಗೆ ಅದು ಗೊತ್ತಾಗಲ್ಲ. ಯಾಕಂದರೆ ಅವರು ಸಮರ್ಥನೆ ಮಾಡ್ಕೊಬಿಟ್ಟಿರ್ತಾರೆ ಯಾರು ಗೊತ್ತಾಗ್ದಾಗೆ. ಹಾಗಾಗಿ ಅವರವರ ಸ್ವಾರ್ಥಕ್ಕೇರಬೇಕು ಆ ರೀತಿ ಗ್ರಂಥಗಳಲ್ಲಿ ತಿರ್ಚ್ಕೊಬಿಟ್ಟಿರ್ತಾರೆ ಕೆಲವರು. ಆಮೇಲೆ ಅದನ್ನೇ ಇರೋ ಶಿಷ್ಯರಿಗೆ ಬೋಧನೆ ಮಾಡ್ತಾರೆ. ಈ ಶಿಷ್ಯರು ಅದನ್ನೇ ಕೇಳಿ ಅವ್ರಿಗೆ ಜನಗಳಿಗೆ ಬೋಧನೆ ಮಾಡ್ತಾ ಹೊರಟಿದ್ದಾರೆ. ನೋಡಿದ್ರೆ ಸಾಕಷ್ಟು ಗ್ರಂಥಗಳಲ್ಲಿ ಏನಿರುತ್ತೆ, ಮುಖ್ಯವಾಗಿ ಆ ಧರ್ಮದವ್ರನ್ನ ನಂಬೇಡ, ಅವ್ರು ಸರಿಯಿಲ್ಲ, ಅವ್ರು ಹೇಳೋದು ಕೇಳಬೇಡ, ಆ ಗುರುಗಳು ಸರಿಯಿಲ್ಲ, ಹೀಗೆ ಹೇಳಿದ್ದು ಅಲ್ಲದೆ ಕೆಲವು ರಾಜರುಗಳು ದಾಳಿಗಳು ಮಾಡಿದ್ರು. ಉದಾಹರಣೆಗೆ ನಮ್ಮ ಈ ಭಾರತ ಸಂಸ್ಕೃತಿ ಮೇಲೆ ಅನ್ಯ ಧರ್ಮೀಯರು, ಪರದೇಶಿಯರು, ಪಾಪಿಗಳು ಕೆಲವರು ದಾಳಿ ಮಾಡಿ ಇಲ್ಲಿನ ದೇವಾಲಯಗಳನ್ನು ಒಡೆದು ಹಾಳು ಮಾಡಿ ಲೂಟೆ ಮಾಡಿದ್ರು. ಗ್ರಂಥಾಲಯಗಳಿಗೆ ಬೆಂಕಿ ಇಟ್ಟು ಸುಟ್ಟರು. ಯಾಕಂದರೆ ಗ್ರಂಥಗಳೆಲ್ಲ ನಾಶ ಆದರೆ ನಾವು ಬುದ್ಧಿವಂತರಾಗ್ತೀವಿ, ಜ್ಞಾನಿಗಳಾಗ್ತೀವಿ ಅಂತ ಅವ್ರು ಅಂದ್ಕೊಂಬಿಟ್ರು, ಉದ್ಧಾರ ಆಗ್ತೀವಿ ಅಂತ. ಅವ್ರು ಉದ್ಧಾರ ಆಗಿದ್ದೇನಿಲ್ಲ, ನಾಶ ಆಗಿದ್ದಾರೆ. ಇವತ್ತು ಅವ್ರ ದೇಶಗಳಲ್ಲಿ ಶಾಂತಿ ಅನ್ನೋದೇ ಇಲ್ಲ, ದರಿದ್ರರಾಗೇ ಕೊಳಿತಿದ್ದಾರೆ. ಕೆಲವು ದೇಶಗಳೆಲ್ಲ ಐಶ್ವರ್ಯ ಇದೆ, ಆದರೆ ಏನು ಪ್ರಯೋಜನ, ಕುಡಿಲಿಕ್ಕೂ ಅಲ್ಲಿ ನೀರಿಲ್ಲ. ದೇವರು ಕುಡಿಲಿಕ್ಕೂ ನ್ಯಾಯವಾಗಿ ಅಲ್ಲಿ ನೀರು ಕೊಟ್ಟಿಲ್ಲ ಅವ್ರಿಗೆ. ಬೆಳೆಗಳು ಅಲ್ಲಿ ಬೆಳೆಯಲ್ಲ, ಎಲ್ಲ ಲಭತ ದೇಶಗಳಿಂದ ಅಲ್ಲಿಗೆ ಸಪ್ಲೈ. ಅಲ್ಲೇನೂ ಸಿಗಲ್ಲ ಆ ಕಡೆ ಎಲ್ಲ, ಬರೀ ಮರಳು, ಕಲ್ಲು, ಮಣ್ಣು, ಗುಟ್ಟ ಬೆಟ್ಟ ಅಷ್ಟೇ. ಇಲ್ಲ ಅದು ಬಿಟ್ಟರೆ ಬಾಂಬ್ಗಳು, ಗನ್ನಲ್ಲಿ ಶೂಟುಗಳು, ಬರೀ ಬ್ಲಾಸ್ಟ್ಗಳು, ಬಾಂಬ್ ಬ್ಲಾಸ್ಟ್ಗಳು ಅಷ್ಟೇ ಇರುತ್ತೆ. ಯಾಕಂದರೆ ಅವರೆಲ್ಲ ಪಾಪಿಗಳವ್ರೆ, ಪಾಪಕರ್ಮಗಳು ಮಾಡಿ ಕೊಳಿತಿದ್ದಾರೆ. ಒಳ್ಳೆಯ ಸಂಸ್ಕಾರ ಇಲ್ಲ. ಯಾವ ಪ್ರಾಣಿನ ಕೊಲ್ಲಬೇಕು, ಯಾವ ಪ್ರಾಣಿನ ಕೊಲ್ಲಬಾರ್ದು, ಎಲ್ಲ ಪ್ರಾಣಿಗಳಲ್ಲೂ ದೇವರಿದ್ದಾನೆ, ಎಲ್ಲ ಕಡೆ ದೇವರಿದ್ದಾನೆ ಅಂತಾರೆ. ಮಾಡೋದು ನೋಡಿದ್ರೆ ಎಲ್ಲ ಅನಾಚಾರ, ಪಾಪಕರ್ಮಗಳು. ಅದೇನೋ ಹೇಳ್ತಾರಲ್ಲ ಹಂಗೆ, ಬಾಯಲ್ಲಿ ಹೇಳೋದು, ಗ್ರಂಥಗಳಲ್ಲಿ ಅಲ್ಲಿ ಇಲ್ಲಿ ಬರೆಯೋದು ಎಲ್ಲ ವೇದಾಂತ. ಮಾಡೋದು ನೋಡಿದ್ರೆ ಬಾಯಿ ಬಡ್ಕೋಬೇಕು, ನಡ್ಕೊಳ್ಳೋದು ನೋಡಿದ್ರೆ ಬಾಯಿ ಬಡ್ಕೋಬೇಕು, ಆ ಥರ ಇರುತ್ತೆ. ತಮ್ಮ ಜೀವನದಲ್ಲಿ ಒಳ್ಳೆಯದನ್ನು ಯಾರು ಅಳವಡಿಸ್ಕೊಂಡಿಲ್ಲ. ಅದೇ ಪಾಪಕರ್ಮ ಅವ್ರನ್ನ ಹಿಂಬಾಲಿಸುತ್ತೆ, ನರಕಕ್ಕೆ ತಳ್ಳುತ್ತೆ. ಇಲ್ಲೇ ಒಂದಷ್ಟು ನರಕ ಅನುಭವಿಸ್ತಾರೆ, ಆಮೇಲೆ ಒಂದಷ್ಟು ನರಕ ಅನುಭವಿಸ್ತಾರೆ. ಅದಕ್ಕೆ ಈ ದೇಶದ ಮೇಲೆ ಸಾಕಷ್ಟು ಮಂದಿ ಪರದೇಶಿಗಳು, ಪಾಪಿಗಳು ದಾಳಿ ಮಾಡಿದ್ರು. ಅಂಥ ಪಾಪಿಗಳ ದುಷ್ಟರ ದರೋಡೆಕೋರರ ವಂಶ ಇನ್ನೂ ಒಂದಷ್ಟು ಉಳ್ಕೊಬಿಟ್ಟಿದೆ ಈ ದೇಶದಲ್ಲಿ. ಆಗತ್ತಾ ಎಲ್ಲರೂ ಕೆಟ್ಟವರಲ್ಲ. ಹಿರಣ್ಯಕಶಿಪ ಕೂಡ ಒಬ್ಬ ದೈತ್ಯನಾಗಿದ್ದ, ಹಿರಣ್ಯಕಶಿಪ. ಆದರೆ ಅವ್ರ ಮಗ ಪ್ರಹ್ಲಾದ ದೇವರ ಭಕ್ತನಾಗಿದ್ದ, ದೈವ ಭಕ್ತನಾಗಿದ್ದ. ಹಾಗೇ ಎಲ್ಲ ಧರ್ಮದಲ್ಲೂ ಒಳ್ಳೆಯವರಿದ್ದಾರೆ, ಎಲ್ಲ ಕುಲದಲ್ಲೂ ಒಳ್ಳೆಯವರಿದ್ದಾರೆ, ಬಡವರಲ್ಲೂ ಒಳ್ಳೆಯವರಿದ್ದಾರೆ, ಶ್ರೀಮಂತರಲ್ಲೂ ಒಳ್ಳೆಯವರಿದ್ದಾರೆ.
ರಾಜಕೀಯ ವ್ಯಕ್ತಿಗಳು ಒಳ್ಳೆಯವರಿದ್ದಾರೆ, ಪೊಲೀಸ್ನವರು ಒಳ್ಳೆಯವರಿದ್ದಾರೆ, ಲಾಯರ್ಗಳು, ಜಡ್ಜುಗಳು ಒಳ್ಳೆಯವರಿದ್ದಾರೆ ಅಲ್ವಾ. ಆಫೀಸುಗಳಲ್ಲಿ ಒಳ್ಳೆಯವ್ರು ಕೆಲಸ ಮಾಡ್ತಾರೆ. ಅದು ಬಿಟ್ಟರೆ ಒಂದು ಆಟೋ ಇರ್ಬೋದು, ಬಾಡಿಗೆಗೆ ಓಡಿಸೋರು, ಫೋರ್ ವೀಲ್ ಓಡಿಸೋರು ಬಾಡಿಗೆಗೆ, ಹಾಗೆ ಇಂಡಸ್ಟ್ರಿ, ಫ್ಯಾಕ್ಟ್ರಿಗಳು, ಹೋಟ್ಲುಗಳು, ವ್ಯಾಪಾರ ಮಾಡೋರು ಎಲ್ಲ ಕಡೆ ಒಳ್ಳೆಯವ್ರು ಇದ್ದಾರೆ. ಅದಕ್ಕೆಲ್ಲ ಏನೋ ಒಂದಷ್ಟು ಮಳೆ ಬರುತ್ತೆ, ಒಂದಷ್ಟು ಬೆಳೆಗಳಾಗುತ್ತೆ, ಊಟ ಸಿಗ್ತಾ ಇದಲ್ವ, ಹೌದಾ ಇಲ್ವ. ಈಗ ನೀವು ನೋಡಿರ್ಬೋದು, ನಿಮ್ಮ ಮನೆಗಳ ಹತ್ರ ಏನೋ ಒಂದು ನಾಯಿನೋ ಬೆಕ್ಕೋ ಒಂದು ಪ್ರಾಣಿಲೋ ಯಾವುದೋ ಪಾಪ ಹಸ್ಕೊಂಡು ಬರುತ್ತೆ. ಆ ಟೈಮಲ್ಲಿ ನೀವೇ ಊಟ ಹಾಕಿ ಕಳಿಸ್ತೀರ ಅಲ್ವಾ. ಹಾಗೆ ಎಷ್ಟೋ ಮಂದಿ ಈ ರೀತಿ ಪ್ರಾಣಿಗಳಿಗೆಲ್ಲ ನೋಡ್ತಾರೆ, ಪ್ರೀತಿಸ್ತಾರೆ. ಪ್ರಾಣಿಗಳಲ್ಲಿ, ಗಿಡ ಮರಗಳಲ್ಲಿ, ಬೆಟ್ಟ ಗುಡ್ಡಗಳಲ್ಲಿ, ನದಿ ಸಾಗರಗಳಲ್ಲಿ ದೈವ ಸ್ವರೂಪ ಇರ್ತಾನೆ, ದೈವ ಸ್ವರೂಪ ಇರುತ್ತೆ, ದೈವತ್ವ ಇರುತ್ತೆ. ಉದಾಹರಣೆಗೆ ನಾಯಿಯಲ್ಲಿ ಭೈರವೇಶ್ವರನನ್ನು ನೋಡ್ತೀವಿ, ಹಸುವಿನಲ್ಲಿ ಕಾಮಧೇನು, ಕಲ್ಪವೃಕ್ಷ ಕಾಮಧೇನುವನ್ನು ನೋಡ್ತೀವಿ ಹಸುಗಳಲ್ಲಿ. ಹಾಗೆ ಕತ್ತೆಗೂ ಪೂಜೆ ಮಾಡ್ತೀವಿ, ಕಲ್ಯಾಣಿ ಅಂತ. ಹಾಗೆ ನವಿಲು ಕುಮಾರಸ್ವಾಮಿ, ಸರ್ಪಗಳು ನಾಗದೇವತೆಯಲ್ಲಿ ನೋಡ್ತೀವಿ. ಬರೀ ಭೌತಿಕವಾಗಿ ನಾವು ನೋಡಬಾರ್ದು, ಸರ್ಪ ಅಂತ ಭೌತಿಕವಾಗಿ ನೋಡಬಾರ್ದು, ಅದರಲ್ಲಿರುವ ದೈವತ್ವವನ್ನು ನೋಡಬೇಕು, ದೈವತ್ವವೆಲ್ಲ ನೋಡಬೇಕು. ಹಾಗೆ ಗಿಡ ಮರ ಬಳ್ಳಿಗಳಲ್ಲಿ ಬರೀ ಗಿಡ ಮರ ಅಂತ ನೋಡಬಾರ್ದು, ಅವುಗಳಲ್ಲಿರುವ ದೈವತ್ವವೆಲ್ಲ ನೋಡಬೇಕು. ಹಾಗೆ ನಮಗೆ ಯಾರು ಸಹಾಯ ಮಾಡ್ತಾರೆ ಮನುಷ್ಯರು, ಅವರಲ್ಲಿ ನಾವು ದೈವತ್ವವನ್ನು ನೋಡಬೇಕು. ಗುರುಗಳಲ್ಲಿ ದೈವತ್ವವೆಲ್ಲ ನೋಡಬೇಕು. ನಮ್ಮ ಅಕ್ಕಪಕ್ಕ ಇರ್ತಾರೆ, ಅವರಲ್ಲಿ ನಮಗೆ ಯಾರು ಸಹಾಯ ಮಾಡ್ತಾರೆ, ಒಳ್ಳೆಯವರಿದ್ದಾರೆ, ಅವರಲ್ಲಿ ದೈವತ್ವವೆಲ್ಲ ನೋಡಬೇಕು. ಆಗಲೇ ನಿಜವಾದ ದೇವರು, ಗುರುಗಳು ಶಕ್ತಿ ನಮಗೆ ಲಭಿಸೋದು. ನಿಜವಾದ ಗುರುಗಳು, ದೈವ ಶಕ್ತಿ ನಮಗೆ ಲಭಿಸಿದ್ರೆ ನಾವೆಲ್ಲ ಪಾಪಗಳು ನಾಶ ಆಗುತ್ತೆ, ನಾವೆಲ್ಲ ದಾರಿದ್ರ್ಯ ನಾಶ ಆಗುತ್ತೆ, ನಾವೆಲ್ಲ ರೋಗಗಳು ನಾಶ ಆಗುತ್ತೆ, ನಾವೆಲ್ಲ ಕಷ್ಟಗಳು ನಾಶ ಆಗುತ್ತೆ. ನಾವು ಅಂದ್ಕೊಂಡಿದ್ದ ಕೆಲಸಗಳು ಮುಟ್ಟಿದ್ದೆಲ್ಲ ಬಂಗಾರ ಆಗುತ್ತೆ. ನಾವು ಕೈ ಹಾಕಿದ ಕೆಲಸಗಳೆಲ್ಲ ಅತಿ ಬೇಗನೆ ಈಡೇರುತ್ತೆ, ಹೆಚ್ಚಿನ ಫಲ ಕೊಡುತ್ತೆ. ಇದು ಕರ್ಮ ಸಿದ್ಧಾಂತ. ಧರ್ಮ ಅಂದ್ರೇನು? ಒಳ್ಳೆತನ. ಆ ಒಳ್ಳೆತನ ಎಲ್ಲಿದೆ? ನಿಮ್ಮಲ್ಲಿದೆ. ಯಾರಲ್ಲಿ ಒಳ್ಳೆತನ ಇದೆ ಅವರೇ ಧರ್ಮವಂತರು, ಅದೇ ಧರ್ಮ ಪಾಲಕರು ಅಂತ. ನೀವು ಇಲ್ಲೇನೋ ಹಿಂದೂ, ಇಲ್ಲೇನೋ ಕ್ರಿಶ್ಚಿಯನು, ಇಲ್ಲೇನೋ ಬೌದ್ಧ, ಇಲ್ಲೇನೋ ಜೈನ, ಇಲ್ಲೇನೋ ಸಿಖ್ರು, ಇಲ್ಲೇನೋ ಪಾರ್ಸಿ, ಇಲ್ಲೇನೋ ಹಿಂದೂ, ಇನ್ನೇನೋ ಮುಸ್ಲಿಮು, ಹಿಂಗೆ ತಿಳ್ಕೊಬೇಡಿ ರೀ. ಇದೆಲ್ಲ ಬರೀ ಗುರುತಿಸೋಕ್ಕೆ ಹೆಸರುಗಳಷ್ಟೇ, ಒಂದೊಂದು ವರ್ಗದ ಜನವನ್ನು ಗುರುತಿಸ್ಲಿಕ್ಕೆ ಹಂಗೆ ಹೇಳೋದಷ್ಟೇ. ಧರ್ಮ ಅಂದರೆ ಗುರುಗಳು ಹೇಳ್ಕೊಟ್ಟಿರೋದು ಒಳ್ಳೆಯದು ಅಂತ. ಧರ್ಮ ಅಂದ್ರೇನು? ಧರ್ಮಸೂತ್ರಗಳು. ಧರ್ಮ ಅಂದರೆ ಆಚರಣೆ, ಧರ್ಮ ಅಂದರೆ ಕರ್ಮ ಅಂದರೆ ಕೆಲಸ ಅಂದರೆ ಧರ್ಮ. ಒಳ್ಳೆಯ ಧರ್ಮ, ಕೆಟ್ಟ ಧರ್ಮಕ್ಕೆ ಅಧರ್ಮ ಅಂತೀವಿ, ಒಳ್ಳೆಯ ಧರ್ಮಕ್ಕೆ ಧರ್ಮ ಪಾಲನೆ ಅಂತೀವಿ. ಅದಕ್ಕೆ ನೀವು ಒಳ್ಳೆಯ ಧರ್ಮವನ್ನು ಪಾಲನೆ ಮಾಡಿ, ಧರ್ಮರಾಜ ನಿಮ್ಮನ್ನು ರಕ್ಷಿಸ್ತಾರೆ, ಸದಾ ನಿಮಗೆ ಒಳ್ಳೆಯದಾಗುತ್ತೆ. ನೀವು ನೋಡಿರ್ಬೋದು, ಯಾವುದೋ ಒಂದು ಬಸ್ಸಲ್ಲಿ ಹೋಗೋವಾಗ, ಗೌರ್ಮೆಂಟ್ ಬಸ್ಸಲ್ಲಿ ನೀವು ಕೂತ್ಕೊಂಡಿರ್ತೀರಪ್ಪ, ಯಾರೋ ಒಬ್ಬರು ಅಲ್ಲಿ ಪಕ್ಕದಲ್ಲಿ ಪಾಪ ನಿಮ್ಮನ್ನೇ ನೋಡ್ತಾರೆ, ಅವ್ರಿಗೆ ಸೀಟೇ ಇರಲ್ಲ, ನಿಂತ್ಕೊಂಡಿರ್ತಾರೆ. ಆಗ ನೀವೆಲ್ಲಿ ಬಿಡ್ತೀರಾ? ನಿಂತ್ಕೊಂಡಿರೋರಿಗೆ ಒಬ್ಬರಿಗೆ ಕೂತ್ಕೊಳ್ಳಿ ಅಂತ ಸೀಟ್ ಕೊಡೋಕ್ಕೆ ಹೋಗ್ತೀರಾ, ಹೇಳ್ತೀರಾ. ಅವ್ರು ಹೇಳ್ತಾರೆ ಇಲ್ಲ ಪರವಾಗಿಲ್ಲ ಕೂತ್ಕೋ ಅಂತ ಅವ್ರು ಹೇಳ್ತಾರೆ, ನಿಂತ್ಕೊಂಡಿರೋರು. ನೀವು ಅವ್ರಿಗೆ ಸೀಟ್ ಕೊಡೋಲ್ಲ ಅಂತ ಹೋಗ್ತೀರಾ, ಅವ್ರು ಹೇಳ್ತಾರೆ ಇಲ್ಲ ಪರವಾಗಿಲ್ಲ ಕೂತ್ಕೋ ಅಂತ. ಗೊತ್ತಾಯ್ತಾ? ಆದರೆ ನೀವು ಆದರೂ ಸೀಟ್ ಬಿಟ್ಕೊಡ್ತೀರಾ ಒತ್ತಾಯಕ, ಅವರು ಆಮೇಲೆ ಕೂತ್ಕೊಳ್ತಾರೆ. ಆಮೇಲೆ ನೀವು ನಿಂತ್ಕೊಂಡೇ ಇರ್ತೀರ. ಅಷ್ಟೊತ್ತಿಗೆ ಸ್ವಲ್ಪ ದೂರ ಹೋಗೋಷ್ಟೊತ್ತಿಗೆ ಪಕ್ಕದಲ್ಲಿ ಯಾರೋ ಒಬ್ಬ ಖಾಲಿ ಮಾಡ್ತಾರೆ ಸೀಟ್. ಅವನು ಸೀಟಿಂದ ಎದ್ದು ಅವನು ಇಳಿದು ಆಚೆ ಹೋಗ್ತಾನೆ. ಆವಾಗ ನಿಮಗೆ ಸೀಟಲ್ಲಿ ಸಿಗುತ್ತೆ. ಅಂದರೆ ನೀವಿಲ್ಲಿ ಇವನಿಗೆ ಸೀಟ್ ಕೊಟ್ರಿ, ಇಲ್ಲಿ ಇವ್ರಿಗೆ, ಅಲ್ಲಿ ಪಕ್ಕದಲ್ಲಿ ನಿಮ್ಗೆ ಜಸ್ಟ್ 10 ಸೆಕೆಂಡಲ್ಲಿ ನಿಮಗೆ ಸೀಟ್ ಸಿಕ್ತು. ಇದರಿಂದ ನಿಮಗೆ ಡಬಲ್ ಬೆನಿಫಿಟ್ಟು. ಒಂದು ಇವರಿಗೆ ಸೀಟ್ ಕೊಟ್ಟು ಪುಣ್ಯ ಕಟ್ಕೊಂಡ್ರಿ, ಇಲ್ಲೊಂದು ನಿಮ್ಮ ಸೀಟ್ ನಿಮ್ಗಲ್ಲಿ ಸಿಕ್ತು. ನೋಡ್ದಾ? ಕರೆಕ್ಟ್ ಅಲ್ಲ? ಅದೇ ಕೆಲವರಿದ್ದಾರೆ ಅಪ್ಪ, ಸೀಟ್ಗಾಗಿ ಕಿತ್ತಾಡ್ತಾರೆ, ಹೊಡೆದಾಡ್ತಾರೆ, ಚಪ್ಪಲಿಗಳಲ್ಲಿ ಕೂಡ ಹೊಡೆದಾಡ್ತಾರೆ ಬಸ್ಸಲ್ಲಿ, ನೋಡಿದ್ರಲ್ಲ. ಇದು ಬೇಕಾ ನೀವೇ ಹೇಳಿ, ತಪ್ಪಲ್ವಾ? ಅಷ್ಟೇ ಅಲ್ಲ, ಎಲ್ಲಾದರೂ ದೇವಸ್ಥಾನ ಹತ್ರ ಪ್ರಸಾದ ಹಾಕ್ತಿರ್ತಾರೆ, ಬಿಟ್ಟಿಯಾಗಿ ಪ್ರಸಾದ, ದೇವರ ಪ್ರಸಾದ ಅಂತ ಹಾಕ್ತಾರೆ, ಎಲ್ಲ ದೇವ್ರ ಹೆಸರಲ್ಲಿ, ಬಿಟ್ಟಿ ಅಲ್ಲ ದೇವ್ರ ಹೆಸರಲ್ಲಿ. ಅಲ್ಲಿ ನೋಡಿ ಕ್ಯೂನಲ್ಲಿ ಕರೆಕ್ಟಾಗಿ ನಿಂತ್ಕೊಳ್ಳಲ್ಲ. ಕೆಲವರು ಕ್ಯೂನಲ್ಲಿ ಪಾಪ ಒಳ್ಳೆಯವರು ಕರೆಕ್ಟಾಗಿ ನಿಂತ್ಕೊಳ್ತಾರೆ. ಇಲ್ಲಿ ಕೆಲವ್ರು ಏನು ಮಾಡ್ತಾರೆ ಗೊತ್ತಾ? ಆಗ್ತಾನೆ ಬಂದಿರ್ತಾರೆ, ಕ್ಯೂ ನೋಡಿದ್ರೆ ಅರ್ಧ ಕಿಲೋಮೀಟ್ರ್ ಇರುತ್ತೆ, ಇವರು ಆಗ್ತಾನೆ ಬಂದಿರ್ತಾರೆ, ಹೋಗಿ ಮುಂದೆ ನಿಂತ್ಕೊಂಡ್ಬಿಡ್ತಾರೆ. ದೌರ್ಜನ್ಯ, ದರ್ಪ, ಮುಂದೆ ನಿಂತ್ಕೊಂಡ್ಬಿಡ್ತಾರೆ ಹೋಗಿ.
ಅವ್ರಿಗೆ ಇರೋರು ಪಾಪ ಅಲ್ಲಿಗೂ ಗಲಾಟೆ ಮಾಡ್ತಾರೆ, ಮಾಡಿದ್ರು ಕೂಡ ಇವ್ರು ದಬಾಯಿಸ್ಬಿಡ್ತಾರೆ. ಇದೆಲ್ಲ ಬೇಕಾ ಹೇಳಿ? ನ್ಯಾಯಲ್ಲ. ಈ ಪ್ರಪಂಚದಲ್ಲ ಯಾವಾಗ ಸಾಯ್ತೀವೋ ಗೊತ್ತಿಲ್ಲ, ಯಾವಾಗ ಎಲ್ಲ ಹೋಗ್ತೀವೋ ಗೊತ್ತಿಲ್ಲ. ಲಲ್ಲಿದ್ದಲ್ಲೇ ಎಲ್ಲ ಅಹಂಕಾರ. ಆಸ್ತಿಗಳಿಗೆ ಗಲಾಟೆ ಮಾಡ್ತಾರೆ, ಒಡವೆಗಳಿಗೆ ಗಲಾಟೆ ಮಾಡ್ತಾರೆ, ಬಟ್ಟೆಗಳಿಗೆ ಗಲಾಟೆ ಮಾಡ್ತಾರೆ. ವ್ಯಾಪಾರ ಮಾಡೋವಾಗೂ ಅಕ್ಕಪಕ್ಕದಲ್ಲೇ ಗಲಾಟೆ ಮಾಡ್ಕೊಳ್ತಾರೆ. ಆಫೀಸ್ಗಳಲ್ಲಿ ಕೆಲಸ ಮಾಡೋವು ಗಲಾಟೆಗಳು ಮಾಡ್ಕೊಳ್ತಾರೆ, ಹೊಡೆದಾಟಗಳು ಮಾಡ್ಕೊಳ್ತಾರೆ, ಒಬ್ರನ್ನೊಬ್ರು ಸಾಯಿಸ್ಕೊಳ್ತಾರೆ. ಪ್ರೀತಿಸಿದವರು ಗಲಾಟೆ ಮಾಡ್ಕೊಂಡು ಸಾಯ್ಕೊಳ್ತಾರೆ, ಒಬ್ರಿಗೊಬ್ರು ಸಾಯಿಸ್ಕೊಳ್ತಾರೆ. ಮದುವೆ ಮಾಡ್ಕೊಂಡವರು ಗಲಾಟೆಗಳು ಮಾಡ್ಕೊಂಡು ಸಾಯಿಸ್ಕೊಳ್ತಾರೆ. ಇದೆಲ್ಲ ಬೇಕಾ ಹೇಳಿ? ನೋಡಿ ಇವರೇ, ಧರ್ಮ ಪಾಲನೆ ಮಾಡಬೇಕು. ಧರ್ಮ ಅಂದರೆ ಒಳ್ಳೆಯತಲ್ಲ. ಅನಾಥ ಪ್ರಾಣಿಗಳಿರ್ತವೆ, ನಾಯಿ, ಬೆಕ್ಕು, ಹಸು, ಕುರಿ, ಮೇಕೆ, ಹೀಗೆ ಆ ಪ್ರಾಣಿಗಳಿಗೆಲ್ಲವೂ ಆಹಾರ ಆಗಬೇಕು. ಯಾವುದೇ ಪ್ರಾಣಿಯೆಲ್ಲ ಹಿಂಸಿಸಬಾರ್ದು, ಯಾವುದೇ ಪ್ರಾಣಿಯೆಲ್ಲ ನಾವು ಹಿಂಸಿಸಬಾರ್ದು. ನನಗೆ ಒಬ್ಬರು ಪರಿಚಯ ಆಗಿದ್ದಾರೆ. ಏನು, ನನಗೆ ಒಬ್ಬರು ಪರಿಚಯ ಆಗಿದ್ದಾರೆ ಭಕ್ತರು. ಕುಂದಾಪುರ, ಯಾವುದು ಕುಂದಾಪುರ ಕಡೆಯವರು. ಆ ಅಮ್ಮ ಚಿಕ್ಕ ವಯಸ್ಸಿನಲ್ಲಿ ಓದಲಿಕ್ಕಾಗಲಿಲ್ಲ, ಸೆಕೆಂಡ್ PUC ವರೆಗೂ ಎಲ್ಲ ಓದಿದ್ದಾರೆ. ಆಮೇಲೆ ಮದುವೆ ಆಗೋಯ್ತು. ಮದುವೆ ಆಗೋದ್ಮೇಲೆ ಏನೋ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ಆಮೇಲೆ ಆ ಅಮ್ಮನಿಗೆ 2 ಹೆಣ್ಮಕ್ಳಾಗಿದೆ. ಆ ಅಮ್ಮನಿಗೆ 2 ಹೆಣ್ಮಕ್ಳಾದ್ಮೇಲೆ ಅವ್ರನ್ನ ಈಗ ಚೆನ್ನಾಗಿ ಓದಿಸಿದ್ದಾರೆ. ಒಬ್ಬರು ಸಾಫ್ಟ್ವೇರ್ ಇಂಜಿನಿಯರು, ಇಲ್ಲೊಬ್ಬರು ಡಾಕ್ಟ್ರು. ಬೆಂಗಳೂರಲ್ಲಿ ನಾರಾಯಣ ನೇತ್ರಾಲಯ ಹಾಸ್ಪಿಟ್ಲ್ ಇದೆಯಲ್ಲ, ಅಲ್ಲಿ ಡಾಕ್ಟ್ರು ಒಬ್ಬರು, ಒಬ್ಬ ಮಗಳು ಗೂಗಲ್ ಕಂಪ್ನಿನಲ್ಲಿ ಕೆಲಸಕ್ಕೆ ಟ್ರೈ ಮಾಡ್ತಿದ್ದಾರೆ. ಅವ್ರು ಇಂಜಿನಿಯರ್. ಅಷ್ಟು ಓದಿಸಿದ್ದಾರೆ ಸರಳವಾಗಿ ಜೀವನ ಮಾಡಿಕೊಂಡು. ನಾನು ಆಲ್ರೆಡಿ ಒಂದು ವೀಡಿಯೋ ಹಾಕಿದ್ದೀನಿ, ಸರಳತೆಯ ಸುಂದರ ಜೀವನ ಅಂತ ಒಂದು ವೀಡಿಯೋ ಹಾಕಿದ್ದೀನಿ, ಹಿಂದ್ಗಡೆ ಇದೆ ನೋಡಿ. ಅದರಲ್ಲಿ ಹೇಳಿದ್ದೀನಿ ಅವ್ರ ಬಗ್ಗೆ. ಆ ಅಮ್ಮ ಹೇಗಂದರೆ, ಆ ಅಮ್ಮ ಮಾಡಿದ ಪುಣ್ಯದ ಫಲ ನೋಡಿ. ಇವತ್ತು ಅವ್ರ ಮಕ್ಕಳಿಗೆ ಅಷ್ಟು ಓದಿಸಿದ್ದಾರೆ. ಅಷ್ಟು ಓದಿಸ್ಬೇಕಾದ್ರೆ ಆ ಅಮ್ಮ ಅವ್ರ ಮಕ್ಕಳಿಗೆ, ಆ ಅಮ್ಮ ಪುಣ್ಯ ಮಾಡಿರ್ಬೇಕಲ್ವ, ಒಳ್ಳೆ ಸಂಸ್ಕಾರವಂತರಾಗಿರ್ಬೇಕಲ್ಲ. ನೋಡಿ, ಆ ಅಮ್ಮ ಅವ್ರ ಮನೆ ಹತ್ರ ಯಾವುದೇ ಬೆಕ್ಕು ಬರಲಿ, ಹಸಿದ ಪ್ರಾಣಿಗಳು, ಹೊಟ್ಟೆ ಹಸಿವಿನಿಂದ ಬಂದಂಥ ನಾಯಿಗಳು, ಬೀದಿ ನಾಯಿಗಳು, ಅವುಗಳ ಊಟ ಹಾಕ್ತಾಳೆ. ಯಾವುದೇ ದನ ಕರುಗಳು ಬರಲಿ, ಅವೆಲ್ಲ ಪ್ರೀತಿಯಿಂದ ಮನೆ ಒಳಗೆ ಬಿಟ್ಕೊಳ್ತಾಳೆ. ಯಾವುದೇ ರೀತಿಯ ಪ್ರಾಣಿ ಹಿಂಸೆ ಮಾಡೋದಕ್ಕೆ ಹೋಗಲ್ಲ ಆದಷ್ಟು ಆ ಅಮ್ಮ. ಗೊತ್ತಾಯ್ತಲ್ಲ? ಯಾಕೆ? ಆ ಅಮ್ಮನ ಧರ್ಮ ಆ ಅಮ್ಮನ ಮಕ್ಕಳನ್ನು ಇವತ್ತು ಕಾಪಾಡ್ತಾಯಿದೆ. ಆ ಅಮ್ಮನ ಧರ್ಮ ಆ ಅಮ್ಮನ ಮಕ್ಕಳನ್ನು ಕಾಪಾಡ್ತಾಯಿದೆ. ಯಾಕಂದರೆ ಆ ಅಮ್ಮ ಹೆಸರು ಲಲಿತಾ ರಾವ್ ಅಂತ. ಒಂದು ಕಾಲದಲ್ಲಿ ಆ ಅಮ್ಮ ಓದಲಿಕ್ಕಾಗಲಿಲ್ಲ, ಯಾಕಂದರೆ ಅವ್ರ ಅಪ್ಪ ಅಮ್ಮ ಬಡ ಕುಟುಂಬ. ಬರೀ ಸೆಕೆಂಡ್ PUCಗೆ ಅವ್ರು ಮದುವೆ ಮಾಡಿಬಿಟ್ರು. ಆದರೆ ಇವತ್ತು ತನ್ನ ಮಕ್ಕಳು ಇಬ್ಬರು ಹೆಣ್ಮಕ್ಳು ಆ ಅಮ್ಮ ಬೇಜಾರು ಮಾಡ್ಕೊಂಡಿಲ್ಲ. ಬರೀ ಹೆಣ್ಮಕ್ಳಾಗೈತಲ್ಲ ಅಂತ ಬೇಜಾರು ಮಾಡ್ಕೊಂಡಿಲ್ಲ. ಕೆಲವರೆಲ್ಲ ಹೆಣ್ಮಕ್ಳು ಆಗ್ಬಿಟ್ರೆ ಬೇಜಾರು ಮಾಡ್ಕೊತಾರೆ. ಎತ್ತ ತಾಯಿ ಮೇಲೆ ಆ ಹೆಣ್ಮಕ್ಳಿಗೆ ಜನ್ಮ ಕೊಟ್ಲಲ್ಲ, ಪಾಪ ಕಷ್ಟಪಟ್ಟು ಆ ಅಮ್ಮ ಮಗುವಿಗೆ ಜನ್ಮ ಕೊಟ್ಟಿರ್ತಾಳೆ. ಅದು ಎಷ್ಟು ನರಕ ಅನುಭವಿಸೋ ಅಮ್ಮ ಜನ್ಮ ಕೊಡ್ತಾಳೆ. ಜನ್ಮ ಕೊಡೋವಾಗ ಜನ್ಮ ಕೊಟ್ಟ ತಕ್ಷಣ ಹೆಣ್ಮಗು ಹುಟ್ಬಿಡ್ತಂತ ಅತ್ತೆ, ಭಾವ, ಲಾದಿ, ಇನ್ನೊಬ್ಬರು ಮತ್ತೊಬ್ಬರು ಅಪ್ಪ ಆ ಅಮ್ಮನಿಗೆ ಅವಹೇಳನ ಮಾಡ್ತಾರೆ. ಪಾಪ ಕಷ್ಟದಲ್ಲಿರೋ ಆ ಬಾಣಂತಿಗೆ ಎಲ್ಲರೂ ಬೈತಾರಲ್ಲ, ಇದಲ್ಲ ಅಯ್ಯನ್ರಿ, ಪಾಪ ರೀ ನಿಜವಾಗ್ಲು. ಆ ಅಮ್ಮ ಎಷ್ಟೋ ನರಕ ಅನುಭವಿಸಿ ಒಂದು ಮಗುಗೆ ಜನ್ಮ ಕೊಡ್ತಾಳೆ, ತಾಯಿ ಅಲ್ವ. ಅಂಥ ತಾಯಿಯನ್ನು ದೇವರಂತೆ ನೋಡೋದು ಬಿಟ್ಬಿಟ್ಟು ಅಯ್ಯೋ ಹೆಣ್ಮಗು ಆಗ್ಬಿಡ್ತು ಇವಳು ದರಿದ್ದವಳು, ಪಾಪಿ ಪಿಸಾಚಿ ಅಂತಿರಲ್ಲ ರೀ, ಅವರಲ್ಲ ರೀ ಪಾಪಿ ಪಿಸಾಚಿ. ನೀವು ಬೈತಾ ಇದ್ದೀರಲ್ಲ, ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ಲದೆ ನೀವು ರೀ ದುಷ್ಟರು, ನೀವು ರೀ ಹುಚ್ಚರು, ನೀವು ರೀ ಮೆಂಟ್ಲುಗಳು, ನೀವು ರೀ ಅನಿಷ್ಟರು. ನಿಮ್ಮಲ್ಲಿ ಪೀಡೆ ಪಿಸಾಚಿಗಳೆಲ್ಲ ಇದ್ದಾರೆ ನಿಮ್ಮಲ್ಲಿ. ನಿಮ್ಮ ತಲೆಯಲ್ಲೇ ಬರೀ ಮಣ್ಣಿದೆ, ಸಗಣಿ ಇದೆ, ಅದಕ್ಕೆ ಹಂಗೆಲ್ಲ ಮಾತಾಡ್ತೀರ. ಅಲ್ಲ ರೀ, ಡೆಲಿವರಿ ಆಗಿದೆ, ಕಷ್ಟದಲ್ಲಿದ್ದಾಳೆ, ಆ ಅಮ್ಮ ನರಕ ಅನುಭವಿಸಿರ್ತಾಳೆ, ಇನ್ನೂ ಸುಧಾರಿಸ್ಕೊಳಕ್ಕಾಗ್ತಿಲ್ಲ. ಎಲ್ಲಿದ್ದಳು ಅಂತ, ಯಾವ ಲೋಕದಲ್ಲಿದ್ದೀರಿ ಅಂತ ಗೊತ್ತಿಲ್ಲ ಆ ಅಮ್ಮನಿಗೆ. ಅಂಥ ಅಮ್ಮನಿಗೆ ಸರಿಯಾಗಿ ನೋಡೋದು ಬಿಟ್ಬಿಟ್ಟು, ಆ ಅಮ್ಮನ ಆರೋಗ್ಯ ಹೆಂಗಿದೆ, ಮಗು ಆರೋಗ್ಯ ಹೆಂಗಿದೆ ನೋಡೋದು ಬಿಟ್ಬಿಟ್ಟು ಹೆಣ್ಮಗೋಗಿ ಜನ್ಮ ಕೊಡ್ಬಿಟ್ಲು. ಇವಾಗಲೇ 2 ಹೆಣ್ಮಕ್ಳು ಆಗಿದೆ, ಇದು 3 ಹೆಣ್ಮಕ್ಳ ಅಂತಿರಲ್ಲ ಪಾಪಿಗಳ, ಅನೆಸ್ಟ್ ಮುಂಡವ. ಅದೇ ತ್ರಿಮಾತೆಯರು ಯಾರು? ಮಹೇಶ್ವರಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಲ್ಲ. ಅವ್ರನ್ನ ಯಾಕ್ರೆ ಪೂಜೆ ಮಾಡ್ತೀರಾ? ಪಾರ್ವತಿನ ಯಾಕ್ರೆ ಪೂಜೆ ಮಾಡ್ತೀರಾ? ಮಹಾಲಕ್ಷ್ಮಿನ ಯಾಕ್ರೆ ಪೂಜೆ ಮಾಡ್ತೀರಾ? ಮಹಾಸರಸ್ವತಿನ ಯಾಕ್ರೆ ಪೂಜೆ ಮಾಡ್ತೀರಾ? ಬರೀ 3 ಏನ್ರಿ ಅವರು? ನವಶಕ್ತಿಗಳು ರೀ, 9 ಶಕ್ತಿ. ಬರೀ 9 ಏನ್ರಿ? 18 ಶಕ್ತಿ ರೀ. 18 ಏನ್ರಿ ಅವರು? 108 ರೀ. 108 ಏನ್ರಿ? 1008 ರೀ ಶಕ್ತಿಗಳವರು. ಅಷ್ಟು ಹೆಣ್ಮಕ್ಳಿಗೆ, ಹೆಣ್ಣು ದೇವತೆಗಳಿಗೆ ನೀವು ಪೂಜೆ ಮಾಡ್ತೀರ. ಗಂಗಾ, ಯಮುನಾ, ಸರಸ್ವತಿ, ತುಂಗಭದ್ರ, ಕಾವೇರಿ, ಸರಸ್ವತಿ, ಬ್ರಹ್ಮಪುತ್ರ ಅಂತ ಎಲ್ಲರಿಗೂ ಪೂಜೆ ಮಾಡ್ತೀರ ನದಿಗಳಿಗೆ. ಇಲ್ಲಿ ನೋಡಿದ್ರೆ ದೇವತೆಗಳಿಗೆ ಆರಾಧಿಸ್ತೀರ. ಲಕ್ಷ್ಮೀ ಅಷ್ಟೈಶ್ವರ್ಯ ಅಂತ.
ಇಲ್ಲ ಹೇಳಿದ್ರೆ 3 ಹೆಣ್ಮಕ್ಳು ಹಾಕ್ಬಿಟ್ರೆ ಸಾಕು, ಓ ಅಂತ ಶಾಪ ಹಾಕ್ತೀರಾ ಎತ್ತವಳಿಗೆ, ಕಷ್ಟದಲ್ಲಿರೋರಿಗೆ, ಜನ್ಮ ಕೊಟ್ಟ ಬಾಳಂತಿಗೆ. ನ್ಯಾಯ ಅನ್ರಿ ಪಾಪಿಗಳ, ನಿಮಗೆಲ್ಲ ಮುಂದೆ ಘೋರ ನರಕಗಳೇ ಬರೋದು. ಹೇಳ್ತಾ ಇದ್ದೀನಿ ಕೇಳಿ. ಬಾಣಂತಿನ ಕಷ್ಟ ಸುಖ ನೋಡಿ, ಆ ಹೆಣ್ಮಕ್ಳನ್ನ ಮುದ್ದಾಗಿ ಬೆಳೆಸಿ ಚೆನ್ನಾಗಿ ಓದಿಸ್ರಿ. ಅರ್ಥ ಆಯ್ತಾ? ನೋಡಿ, ಆ ಅಮ್ಮ ಲಲಿತಾ ರಾವ್ ಅಂತ, ಆ ಅಮ್ಮ 2 ಹೆಣ್ಮಕ್ಳಾಯ್ತು ಅಂತ ಬೇಜಾರು ಮಾಡ್ಕೊಂಡಿಲ್ಲ. ಸಾಕು, 2 ಹೆಣ್ಮಕ್ಳು ಸಾಕು ಅಂತೇಳಿ ನೋಡಿ ಇಂಜಿನಿಯರ್ ಮಾಡಿದ್ದಾರೆ ಒಬ್ಬ ಮಗಳಿಗೆ. ಈಗ ಜಾಬ್ ಹುಡುಕ್ತಿರ್ತಾರೆ ಗೂಗಲಲ್ಲಿ ಕೆಲಸ ಸಿಕ್ತು ಅಥವಾ ಇಲ್ಲೆಲ್ಲ ಸಿಕ್ತು, ಕೈ ತುಂಬ ಸಂಬಳ ಬರ್ತೀರಿ. ಯಾರೋ ಒಬ್ಬರು ಒಳ್ಳೆಯವರು ಮದುವೆ ಮಾಡ್ಕೊತಾರೆ, ಅವ್ರಿಗೆ ಅವ್ರ ಜೀವನ ಎಲ್ಲ ಚೆನ್ನಾಗಿರುತ್ತೆ. ಅದಕ್ಕಿಂತ ಏನು ಹೇಳ್ಬೇಕು ರೀ, ಮಗಳಿಗೆ ಹೆಣ್ಮಕ್ಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ ಆ ಹಬ್ಬ ಅವ್ರ ಗಂಡ. ಅರ್ಥ ಆಯ್ತಾ? ಹಾಗೆ ನೀವು ನಿಮ್ಮ ಮಕ್ಕಳಿಗೆ ಬೆಳೆಸ್ರಿ. ಹೆಣ್ಮಕ್ಳಾದ್ರೇನು ಗಂಡು ಮಕ್ಳಾದ್ರೇನ್ರಿ, ಆರೋಗ್ಯವಾಗಿದ್ದರೆ ಸಾಕಲ್ಲನ್ರಿ. ಬಡವರಾದ್ರೇನು ಶ್ರೀಮಂತರೇನ್ರಿ, ಆರೋಗ್ಯವಾಗಿದ್ದರೆ ಸಾಕಲ್ಲನ್ರಿ. ಓದಿಸ್ರಿ, ಒಳ್ಳೆ ವಿದ್ಯಾಭ್ಯಾಸ ಕೊಡ್ರಿ. ಯಾಕ್ರಿ ಮೊದಲು ಬೀಡಿ ಕುಡಿಯೋದು, ಸಿಗರೇಟ್ ಕುಡಿಯೋದು, ಎಣ್ಣೆ ಹೊಡೆಯೋದು, ಅತಿಯಾಗಿ ಖರ್ಚು ಮಾಡೋದು ಇವೆಲ್ಲ ಬಿಡ್ರಿ. ನೀವು ಬಡವರಾಗಿದ್ದರೂ ಕೂಡ ಮಕ್ಕಳನ್ನ ಇಂಜಿನಿಯರಿಂಗ್ ಮಾಡ್ಬೋದು, ಡಾಕ್ಟ್ರ್ ಮಾಡ್ಬೋದು ರೀ. ಕಷ್ಟಪಟ್ಟು ಓದಿಸ್ರಿ. ಗೊತ್ತಾಯ್ತಾ? ಧರ್ಮ ಅಂದರೆ ಒಳ್ಳೆತಲ. ನಾವು ಇಲ್ಲಿ ಯಾರಿಗೋ ಸಹಾಯ ಮಾಡಿದ್ರೆ ಇನ್ನೆಲ್ಲೋ ನಮ್ಗೆ ಒಳ್ಳೇದಾಗುತ್ತೆ. ಅರ್ಥ ಆಯ್ತಾ? ಆವಾಗಲೇ ಬಸ್ ಎಕ್ಸಾಂಪಲ್ ಕೊಟ್ಟಲ್ಲ, ಇಲ್ಲಿ ಒಬ್ರಿಗೆ ನಾವು ಸೀಟ್ ಕೊಟ್ಟರೆ ಇಲ್ಲೆಲ್ಲೋ ನಮಗೆ ಸೀಟ್ ಇನ್ನೊಬ್ರು ಕೊಡ್ತಾರೆ. ಹಾಗೆ ಇಲ್ಲಿ ಯಾರೋ ಬಡವರಿಗೆ ಯಾವುದೋ ಪ್ರಾಣಿಗೆ ನೀವು ಅನ್ನ ಹಾಕಿದರೆ, ಅಥವಾ ದುಡ್ಡು ಸಹಾಯ ಮಾಡಿದ್ರೆ, ಅಥವಾ ಬಟ್ಟೆ ಸಹಾಯ ಮಾಡಿದ್ರೆ, ದವಸ ಧಾನ್ಯ ಸಹಾಯ ಮಾಡಿದ್ರೆ, ಅಥವಾ ಇನ್ನೇನೋ ಭೂಮಿ ಸಹಾಯ ಮಾಡಿದ್ರೆ, ನೀವು ಇಲ್ಲಿ ಇನ್ನೆಲ್ಲೋ ನಿಮಗೆ ಇನ್ನೊಬ್ರು ಯಾರೋ ನಿಮಗೆ ಸಹಾಯ ಮಾಡ್ತಾರೆ. ನಿಮ್ಮ ಧರ್ಮ ನಿಮ್ಮಿಂದನೇ ಇರುತ್ತೆ, ನಿಮ್ಮ ಪಾಪಕರ್ಮಗಳು ನಿಮ್ಮಿಂದನೇ ಇರ್ತವೆ. ಅದಕ್ಕೆ ನೀವು ಪುಣ್ಯವಂತರಾಗಿ ಧರ್ಮವಂತರಾಗಿ. ಓಕೆನಾ? ಹಾಗೆ ನೀವು ಯಾವ್ಯಾವ ಕೆಲಸಕ್ಕೆ ಕೈ ಹಾಕ್ತೀರಿ ಆ ಕೆಲಸಗಳೆಲ್ಲ ಈಡೇರಲಿ ಇವರೇ. ನೀವೆಲ್ಲ ಕೆಲಸಗಳು ಈಡೇರಲಿ, ನೀವೆಲ್ಲ ಕೆಲಸಗಳು ಈಡೇರಲಿ. ಗೊತ್ತಾಯ್ತಾ? ನೀವು ಒಳ್ಳೆಯದಾಗಲಿ. ಓಕೆ? ಆದಷ್ಟು ಒಳ್ಳೆ ಕೆಲಸ. ಧರ್ಮ ಅಂದರೆ ಅರ್ಥ ಮಾಡ್ಕೊಳ್ಳಿ, ಒಳ್ಳೆತನ. ನೀವು ಯಾವುದೇ ಧರ್ಮದಲ್ಲಿರಿ, ಬಡವರಾಗಿರಿ, ಶ್ರೀಮಂತರಾಗಿರಿ, ಹೆಣ್ಣಾಗಿರಿ, ಗಂಡಾಗಿರಿ, ಇನ್ನೇನೋ ಆಗಿರಿ, ನೀವು ಒಳ್ಳೆಯದೆಲ್ಲ ಮಾಡಿ, ಒಳ್ಳೆ ಕೆಲಸಗಳಲ್ಲಿ ಮಾಡಿ. ನಿಮ್ಮ ಕೈ ಯಾವಾಗೂ ಶುದ್ಧವಾಗಿರಬೇಕು. ನಿಮ್ಮ ಕೈ ಹೆಂಗಿರಬೇಕು? ಶುದ್ಧವಾಗಿರಬೇಕು. ನಿಮ್ಮ ಬಾಯಿ ಶುದ್ಧವಾಗಿರಬೇಕು. ನೀವು ಕೇಳಿಸ್ಕೊಳ್ಳೋ ಕಿವಿಗಳು ಒಳ್ಳೆಯದನ್ನು ಕೇಳಿಸ್ಕೊಳ್ಳಿ. ನೀವು ಕಣ್ಣಿಂದ ನೋಡ್ತೀರಲ್ಲ, ಅದು ಒಳ್ಳೆಯದಲ್ಲ ನೋಡಿ. ಹಾಗೆ ನಿಮ್ಮ ಶರೀರ ಇದೆಯಲ್ಲ, ಅದು ಒಳ್ಳೆಯದನ್ನು ಬಯಸಿ. ಸರಿಲ್ಲ? ನೀವು ನಾಲ್ಗೆ ಅದೆಯಲ್ಲ, ನಾಲ್ಗೆ ಅದು ಕೂಡ ಒಳ್ಳೆಯದನ್ನು ಮಾತಾಡಲಿ, ಒಳ್ಳೆಯದನ್ನು ತಿನ್ನಲಿ. ಓಕೆಲ್ಲ? ಒಳ್ಳೆಯದನ್ನು ಕುಡಿಲಿ. ಓಕೆಲ್ಲ? ಆವಾಗಲೇ ನಿಮ್ಮಲ್ಲಿ ಕಾಪಾಡೋದು. ಧರ್ಮ ಅಂದರೆ ಒಳ್ಳೆಯದು, ಒಳ್ಳೆತನ, ಒಳ್ಳೆಯ ಸೂತ್ರಗಳು ನಿಮ್ಮ ಜೀವನವೆಲ್ಲ ರೂಪಿಸುತ್ತೆ ಅಂತ. ಓಕೆನಾ? ಒಳ್ಳೆಯದಾಗಲಿ. ಟೈಮ್ ಆಯಿತು. ಇಷ್ಟೊತ್ತು ನೀವು ಕೇಳಿದಿರಾ ಅಂತ ಅನ್ಕೋತೀನಿ. ಈ ವಿಡಿಯೋಲ್ಲಿ ನೋಡಿದಿರಾ. ನೀವು ಒಂದು ವೇಳೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಖಂಡಿತ ನೀವು ನನ್ನ ವೀಡಿಯೋಗಳು ನೋಡ್ತಾ ಇದ್ದೀರಾ, ನಿಮ್ಗೆ ಒಳ್ಳೆಯದಾಗುತ್ತೆ. ಹಾಗೆ ಒಂದು ಲೈಕ್ ಹಾಕ್ಬಿಡಿ, ಮರಿಬೇಡಿ. ಲೈಕ್ ಹಾಕೋದು ಮರಿಬೇಡಿ. ಯಾಕಂದರೆ ನೀವು ಲೈಕ್ ಹಾಕಿದರೆ, ಯಾರ್ಯಾರು ಲೈಕ್ ಹಾಕಿರ್ತೀರಿ, ಹೆಚ್ಚಾಗಿ ಲೈಕ್ಗಳು ಬಂದರೆ ನನಗೆ ಗೊತ್ತಾಗುತ್ತೆ, ಓ ನೀವೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ, ಹೆಚ್ಚಾಗಿ ಲೈಕ್ ಮಾಡಿದ್ದೀರಾ, ಇಲ್ಲಿ ಮೇಲೆ ಒಳ್ಳೆ ವೀಡಿಯೋಗಳು ಕೊಡೋಣ, ಒಳ್ಳೆ ವೀಡಿಯೋ ಮಾಡಲ್ಲ ಅಂತ ನನಗೆ ಅನಿಸುತ್ತೆ. ಹಾಗೆ ನೀವೇನಾದರೂ ನನಗೆ ತಿಳಿಸ್ಬೇಕಂತಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಬರೀರಿ. ನನ್ನ ನಂಬರ್ ಬೇಕಾದ್ರೆ ಕೇಳಿಕೊಡ್ತೀನಿ. ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಸರಿನಾ? ಕಾಲ್ ಮಾಡಿ, ಮಿಸ್ ಕಾಲ್ ಇದ್ದರೆ ನಾನು ನಿಮಗೆ ರಿಟರ್ನ್ ಮಾಡ್ತೀನಿ. ಏನಾದರೂ ಈ ಸಮಸ್ಯೆ ಇದ್ದರೆ ಕೇಳಿ. ಒಳ್ಳೆಯದಾಗಲಿ, ಎಲ್ಲರೂ ಒಳ್ಳೆಯದಾಗಲಿ. ಒಂದು 10 ವೀಡಿಯೋ ನೋಡಿ ಇವ್ರೆ, ಒಂದು 10 ವೀಡಿಯೋ ನೋಡಿ, ಸರಿನಾ? ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.